ಬೆಳೀತಾರಂತ ಅಂದರೆ ಹುಟ್ಟು ಬರ್ತಾರಂಥ ಮಕ್ಕಳುಗಳಿಗೆ ಬಾಲ ಇರಬೇಕಾಗಿತ್ತು ಅಲ್ವಾ? ಮಂಗನಿಂದ ಮಾನವಲ್ಲ, ಸ್ವತಃ ದೇವರು ತನ್ನ ಕೈಗಳಿಂದ ನಮ್ಮನ್ನು ರೂಪಿಸಿದ್ದಾನೆ. ನಾವು ದೇವರ ಸ್ವರೂಪಗಳು, ದೇವ ಸ್ವರೂಪಿಗಳು ನಾವು. ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಅಂದರೆ ಯಜಮಾನನಂತಿದ್ದು ನೀನು ಆಳ್ವಿಕೆ ಮಾಡೋದಕ್ಕೋಸ್ಕರ ದೇವರು ಈ ಲೋಕಕ್ಕೆ ನಿನಗೊಂದು ಯಜಮಾನದ ರೀತಿಲಿಟ್ಟಿದ್ರೆ ಇವತ್ತು ಪ್ರಾಣಿ ಪಕ್ಷಿಗಳಿಗೆ ಕೈ ಮುಗುವಂಥ ಪರಿಸ್ಥಿತಿ ಮನುಷ್ಯರಿಗೆ ಬಂದಿದೆ. ಯಾಕಂದರೆ ದೇವರ ದೃಷ್ಟಿಯಲ್ಲಿ ಪಾಪ ಮಾಡಿದಂಥ ಕಾರಣಕ್ಕೆ ಚಿಕ್ಕ ಜಿರ್ಲೆ ಬಂದರೆ ನಮ್ಗೆ ಭಯ, ಇಲಿ ಬಂದರೆ ಭಯ, ಹಾವು ಬಂದರೆ ಭಯ. ಅಂದರೆ ಇದ್ರ ಮೇಲೆ ನೀನು ಯಜಮಾನನಂತ ಇರಬೇಕಪ್ಪ, ನೀನು ಇದಕ್ಕೆ ಒಡೆಯ, ನೀನು ಹೇಳ್ದಂಗೆ ಇದು ಕೇಳ್ಕೊಂಡಿರ್ಬೇಕು. ಹೌದಾ? ಹೌದು ಪ್ರಿಯ. ನೋಹನ ಕಾಲದಲ್ಲಿ ನಾವು ಮುಂದೆ ನೋಡ್ಬೋದು, ನೋಹನ ಕಾಲದಲ್ಲಿ ಏನು ಪ್ರಿಯರೇ, ಎಲ್ಲ ಜೊತೆಯಾಗಿ ಬರ್ತಾ ಇದೆ, ನಾವೇ ಒಳಗಡೆ ಸೇರ್ಕೋತಾ ಇದೆ. ಅಂದರೆ ಅವ್ರಿಗೆ ಕೇಡು ಮಾಡ್ತಾ ಇಲ್ವಾ? ಆ 8 ಜನಕ್ಕೆ ಗಂಡ ಹೆಂಡತಿ, 3 ಮಕ್ಕಳು, 3 ಜನಕ್ಕೆ ಸೊಸೆಯರು, ಹೆಣ್ಮಕ್ಳಿದ್ದಾರೆ. 8 ಜನಕ್ಕೆ ಕೇಳು ಮಾಡಲಿಲ್ಲ, ನಾವು ಮಾಡಲಿಲ್ಲ. ಎಂತೆಂಥ ಭಯಂಕರವಾದ ಮೃಗಗಳಿರ್ಬೋದು, ಕೇಳು ಮಾಡಿಲ್ಲ. ಯಾಕೆ? ಆತನು ದೇವರಿಗೆ ಒಳಪಟ್ಟನು, ಆ ಪ್ರಾಣಿಗಳು ಆತನಿಗೆ ಒಳಪಟ್ಟವು. ಈ ದಿನ ಭಯ ನಮಗೆ, ಆತಂಕ. ಯಾಕೆ?